ಹಿರಿಯ ನಟಿ ಸರೋಜಾ ದೇವಿ ಅವರ ಬಗ್ಗೆ ಮಾತಾಡೋದಕ್ಕೆ ಅವರ ಸಂಬಂಧಿಕರು, ಕನ್ನಡ ಚಿತ್ರರಂಗದ ಹಿರಿಯ ನಿರ್ಮಾಪಕರು, ಜೊತೆಗೆ ಫಿಲ್ಮ್ ಚೇಂಬರ್ನ ಮಾಜಿ ಅಧ್ಯಕ್ಷರಾಗಿದ್ದಂತಹ HD ಗಂಗರಾಜು ಅವರು ಇದ್ದಾರೆ ನಮ್ಮ ಜೊತೆಯಲ್ಲಿ. ಸೊ ಅವ್ರನ್ನ ಮಾತಾಡ್ಸೋಣ. ಸಾಕಷ್ಟು ನೆನಪುಗಳಿದೆ, ಸಾಕಷ್ಟು ಒಡನಾಟ ಹೊಂದಿದಂತಹ ವ್ಯಕ್ತಿ ಅವರು. ಸರ್, ಸರೋಜಾ ದೇವಿಯವರು ಚತುರ್ಭಾಷಾ ತರ ಎಲ್ಲಾ ಭಾಷೆಯಲ್ಲೂ ಆಕ್ಟ್ ಮಾಡಿದ್ದಾರೆ. ಎಲ್ಲ ದೊಡ್ಡ ದೊಡ್ಡ ನಟರ ಜೊತೆ ಆಕ್ಟ್ ಮಾಡಿರುವಂತಹ ಕಲಾವಿದೆ. ಇವತ್ತು ಅವ್ರನ್ನ ನಾವು ಕಳ್ಕೊಂಡಿದೀವಿ ಸರ್. ಈ ಸಂದರ್ಭದಲ್ಲಿ ಎಷ್ಟು ಅವ್ರಿಗೆ ದುಃಖವನ್ನ ಆಗ್ತಾ ಇದೆ? ಎಷ್ಟು ಇಡೀ ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲಿಗೆ ಎಲ್ಲ ಭಾಷೆಯಲ್ಲಿ ನಟಿಸಿದಂಥ ಏಕೈಕ ನಟಿ ಅಂದರೆ ಬಿ ಸರೋಜಾದೇವಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಚನ್ನಪಟ್ಟಣ ನಗರದಲ್ಲಿ ಪಕ್ಕದಲ್ಲಿ ಹುಟ್ಟಿ ಇಡೀ ದಕ್ಷಿಣ ಭಾರತದ ಒಂದು ನಟಿಸುವುದರಲ್ಲಿ ಅಗ್ರಗಣ್ಯ ನಟಿಯಾಗಿದ್ದಂಥ ಏಕೈಕ ವ್ಯಕ್ತಿ ಅಂದರೆ ಸರೋಜಾದೇವಿಯವರು. ಆಗಿನ ಕಾಲದಲ್ಲಿ ಇವನು ಹೀರೋಯಿನ್ ಡೇಟ್ ಸಿಕ್ಕೋದು ಭಾಳ ಸುಲಭ, ಕಷ್ಟ ಇದ್ದರೂ ಕೂಡ ಅವ್ರು ಫಸ್ಟ್ ಬಿ ಸರೋಜಾದೇವಿಯವರು ಕಾಲ್ ಶೀಟ್ ತಗೊಳ್ಳಿ, ಆಮೇಲೆ ನಾವು ಕೊಡ್ತೀವಿ ಅನ್ನೋರು. ಈ ಅಮ್ಮ ಎಲ್ಲ ನಾಯಕ ನಟರ ಜೊತೆಗೂ ಆ್ಯಕ್ಟ್ ಮಾಡೋರು. ಈ ಅಮ್ಮನ ಇದು ಡೇಟ್ ಸಿಕ್ಕೋದು ಭಾಳ ಕಷ್ಟ ಇತ್ತು. MGR ಆಗಲಿ, ಶಿವಾಜಿ ಗಣೇಶನಾಗಲಿ, NTR ಆಗಲಿ, ರಾಜ್ಕುಮಾರ್ ಆಗಲಿ, ಎಲ್ಲ ಸೀನಿಯರ್ ಮೋಸ್ಟ್ ಹೀರೋಗಳು ಈ ಅಮ್ಮನ ಕಾಲ್ ಶೀಟ್ ತಗೊಬನ್ನಿ, ಆ ಡೇಟ್ ನಾವು ಅಡ್ಜಸ್ಟ್ ಮಾಡಿ ಕಾಲ್ ಶೀಟ್ ಕೊಡ್ತೀವಿ ಅಂತ ಹೇಳಿ ಆ್ಯಕ್ಟ್ ಮಾಡೋರು. ಆ ರೀತಿ ಆ ಒಂದು ಗತ್ತಿ ಇಟ್ಕೊಂಡು ಕೆಲಸ ಮಾಡಿದಂಥವೇ ಒಬ್ಬ ನಟಿ ಅಂದರೆ ನನಗೆ ಗೊತ್ತಾದಾಗೆ ಅದು ಕರ್ನಾಟಕದ ಬಿ ಸರೋಜಾದೇವಿಯವರು ಮಾತ್ರ ಅಂತ ಹೇಳ್ಬೋದು. ಜಯಲಲಿತಾ ಅವರು ಇರ್ಬೋದು, ಆ ಅಮ್ಮನೂ ಇಲ್ಲಿಂದ ಇದಕ್ಕೆ ಹೋಗಿರೋದು. ಆದರೆ ಬಿ ಸರೋಜಾದೇವಿ ಎಲ್ಲ ಭಾಷೆಗಳಿಗೂ ಆ್ಯಕ್ಟ್ ಮಾಡೋರು. ಹಿಂದಿ ಒಳಗೆ ಮಾಡೋರೆ, ತೆಲುಗು ಒಳಗೆ ಮಾಡೋರೆ, ತಮಿಳ್ನೊಳಗೆ ಮಾಡೋರೆ, ಕನ್ನಡದಲ್ಲಿ ಆಲ್ಮೋಸ್ಟ್ ಆಲ್ ಭಾಷೆ ಒಳಗೆ ಮಾಡೋರು. ಚತುರ್ಭಾಷಾ ತಾರೆ ಅನ್ನೋರು ಮೊದಲು. ಆ ಚತುರ್ಭಾಷೆ ಅಲ್ಲ, ಎಲ್ಲ ಭಾಷೆನೊಳಗೂ ಆ್ಯಕ್ಟ್ ಮಾಡೋರು ಅವರು. ಕೇಳಿ ಸರ್, ಈಗ ಎಲ್ಲ ಭಾಷೆಯ ದಿಗ್ಗಜ ನಟರು MGR, NTR, ಶಿವಾಜಿ ಗಣೇಶನ್, ಈ ಕಡೆ ರಾಜ್ಕುಮಾರ್ ಅವ್ರ ಜೊತೆಲಿ. ಅಂದ್ರೆ ಆಗ ಜಯಲಲಿತಾ ಅವರು ಆ ಟೈಮಲ್ಲಿ ಬೇರೆ ಹೀರೋಯಿನ್ಸ್ ಯಾರು ಆ ಮಟ್ಟಿಗೆ ಇರಲಿಲ್ಲ ಅನ್ಸುತ್ತೆ. ಅಂತ ಟೈಮಲ್ಲಿ ಸರೋಜಾದೇವಿ ಅವರು ಲೀಡಿಂಗ್ ಅಂದ್ರೆ ದೊಡ್ಡ ನಟಿಯಾಗಿ ಬೆಳೀತಾರೆ. ಅಂದ್ರೆ ಭಯ ಇಲ್ಲದೆ ಇಂಡಸ್ಟ್ರಿ ಕಡೆ ಹೋಗಿ ಬಂದಿರುವಂತ ನಟಿ. ನೀವು ಕೂಡ ಹೇಳ್ತಾ ಇದ್ರಿ, ಸಮಕಾಲಿನಲ್ಲಿ ಹೀರೋಯಿನ್ ಕಾಲ್ ಶೀಟ್ ಮೇಯ್ನ್ ತಗೊಳ್ತಾ ಇದ್ದಂತ ನಟಿ. ಹೇಗಿದ್ರಿ ಸರ್? ಬೆಂಗಳೂರಿಂದ ಚೆನ್ನೈಗೆ ಹೋಗಿ ಸಿನಿಮಾಗಳನ್ನ ಮಾಡ್ತಾ ಇದ್ದಂಥ ಟೈಮ್ ಅದು. ಹೇಗಿದ್ರು ಆ ಟೈಮಲ್ಲೆಲ್ಲ ಸರೋಜಾದೇವಿ? ಈ ಬೆಂಗಳೂರಿನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ, ಸ್ಟುಡಿಯೋಗಳು ಇರಲಿಲ್ಲ. ಚೆನ್ನೈ ಒಳಗಂದರೆ ಪೂರ್ತಿ ಸಿನಿಮಾ ಸ್ಟುಡಿಯೋಗಳು ಇದ್ದಿದ್ದು ಚೆನ್ನೈ ಒಳಗೆ. ಒಂದು ರೋಡೇ ಸ್ಟುಡಿಯೋಗಳು ಇರೋದು. ಈ ಆಲ್ಮೋಸ್ಟ್ ಆಲ್ ಸ್ಟುಡಿಯೋ ಒಳಗೆ ಈ ಅಮ್ಮ ಆ್ಯಕ್ಟ್ ಮಾಡೋಳು ಚೆನ್ನೈ ಒಳಗೆ. ಇದು ಆಗ್ಲೊತ್ತಿಲ್ಲ ಅಂದರೆ ನೈಟ್ ಟೈಮ್ ಆ್ಯಕ್ಟ್ ಮಾಡೋರು. ಅದರಿಂದ ಅಲ್ಲಿ ತೊಂದರೆ ಆಗ್ತಾ ಇರಲಿಲ್ಲ. ಅಲ್ಲಿ ಎಲ್ಲ ಭಾಷೆಯವರು ಸಿನಿಮಾರು ಬರೋರು ಆ್ಯಕ್ಟ್ ಮಾಡೋದಕ್ಕೆ. ಆದರೆ ತಮಿಳ್ನವರು, ತೆಲುಗವರು ಮೇಜರ್ ಇದ್ದರು ಕೂಡ ಕನ್ನಡ ಪಿಕ್ಚರ್ಗಳು ಈಕ್ವಲಾಗಿ ಆ್ಯಕ್ಟ್ ಮಾಡೋರು ಎಲ್ಲರೂ. ಅದರಲ್ಲಿ ಮೊದಲು ಸ್ಥಾನ ಇದ್ದಿದ್ದು ಜಯಲಲಿತಾ ಅವರೇ, ಇದು ಬಿ ಸರೋಜಾದೇವಿಯವರು. ರಾಜ್ಕುಮಾರ್ ಎಲ್ಲ ಕಡೆನೇ ಆ್ಯಕ್ಟ್ ಮಾಡೋರೆ ಅಷ್ಟು ಅವ್ರ ಜೊತೆಗೆ. ಸರಿ, ಅಂದ್ರೆ ತುಂಬಾ ಶಿಸ್ತು ಇದ್ದಂತ ನಟಿ ಅಂತ ಹೇಳ್ತಾರೆ ಇಂಡಸ್ಟ್ರಿಯಲ್ಲರೂ ಕೂಡ. ಸರೋಜಾದೇವಿ ಅಂದ್ರೆ ಶಿಸ್ತು. ನೀವು ನೋಡ್ದಂಗೆ ಸರ್? ಶಿಸ್ತು ಅಂದರೆ ಟೈಮ್ ಹೇಳಿದ್ರೆ ಆ ಟೈಮ್ಗೆ ಹೋಗ್ಬಿಡೋರು ಆ್ಯಕ್ಟ್ ಮಾಡೋದಕ್ಕೆ. ಆಮೇಲೆ ಎಲ್ಲ ಮುಗಿಸ್ಕೊಂಡೇ ವಾಪಸ್ ಬರ್ತಾ ಇದ್ದಿದ್ದು. ಈ ಕೆಲವರು ನಟಿಯರು ಏನು ಮಾಡ್ತಾರೆ ಅಂದರೆ ಹೋಗಿ ಒಂದು ಸೀನ್ ಆ್ಯಕ್ಟ್ ಮಾಡಿಬಿಟ್ಟು ನಾಳೆ ಬರ್ತೀನಿ ಅಂತ ಹೋಗ್ಬಿಡೋರು. ಅವ್ರಿಗೋಸ್ಕರ ವೆಯ್ಟ್ ಮಾಡಬೇಕಾಗುತ್ತೆ. ಆ ನಿರ್ಮಾಪಕ ಏನೂ ತೊಂದರೆ ಆಗ್ತಿದೆ, ನಟನೆ ಮಾತ್ರ ಮಾಡಿಬಿಟ್ಟು ಅವ್ರ ಕೆಲಸ ಪೂರ್ತಿ ಮಾಡಿಕೊಂಡು ಹೋಗೋರು. ಅದರಿಂದ ಬೆನಿಫಿಟ್ ಆಗೋದು, ನಿರ್ಮಾಪಕರಿಗೂ ಬೆನಿಫಿಟ್ ಆಗೋದು, ಆ ಸಿನಿಮಾಕ್ಕೂ ಒಳ್ಳೆ ಆ ಅಮ್ಮ ಯಾವ ರೀತಿ ಪಾತ್ರ ಮಾಡಬೇಕು ಮಾಡೋಳು.
ಎಲ್ಲಿ ಇನ್ನು ರಿಪೀಟ್ ಮಾಡಬೇಕಾ ಏನಾದರೂ ಎಲ್ಲಾದರೂ ಸ್ವಲ್ಪ ತೊಂದರೆ ಆಗಿದೆ ಅದನ್ನು ಮಾಡಿಬಿಟ್ಟು ಕೊಡೋರು. ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಸರ್ ಎಲ್ಲ ಥರದ ಪಾತ್ರಗಳಿಗೂ ಅಂದರೆ ಪೌರಾಣಿಕ ಪಾತ್ರಗಳಿಗೂ ಸಾಮಾಜಿಕ ಪಾತ್ರಗಳು ಎಲ್ಲ ಪಾತ್ರಗಳಿಗೂ ಹೇಳಿ ಮಾಡಿಸಿದ ಹಾಗೆ ನಟನೆ ಮಾಡ್ತದೆ ಅಂತ. ಹೇಗೆ ಆ ನಟನೆ ಅಷ್ಟೊಂದು ಅವರಿಗೆ ಸುಲಭ ಆಗ್ಬಿಟ್ಟಿದ್ದು ಹೇಗೆ ಅಂತ ನೀವು ನೋಡಿದೆ? ಅದು ಅವ್ರಿಗೆ ಆ್ಯಕ್ಟಿಂಗ್ ಕೆಪಾಸಿಟಿ ಹುಟ್ಟುವಾಗೆ ಅವ್ರಿಗೆ ಯಾರೇ ಹೇಳ್ಕೊಟ್ಟಿದ್ದಲ್ಲ, ಆ ಮುಖದಲ್ಲಿ ಬಂದ್ಬಿಡ್ತು. ಯಾವ್ಯಾವ ಪಾತ್ರಕ್ಕೆ ಯಾವ ರೀತಿ ಆ್ಯಕ್ಟ್ ಮಾಡಬೇಕು ಅದು ಅಷ್ಟು ಸ್ಕ್ರೀನ್ ಪ್ಲೇ ಕೇಳ್ತಾ ಇದ್ದಾಗೆ ಎಮ್ಮನಿಗೆ ಒಂದು ಇದು ಬಂದ್ಬಿಡೋದು, ಯಾವ ಯಾವ ಸೀನ್ಗೆ ಹೆಂಗೆ ಆ್ಯಕ್ಟ್ ಮಾಡೋದು ಅಂತ. ಆ ಬೇಸಿಸ್ನಲ್ಲಿ ಅವರು ಆ ಎಮ್ಮ ಸಿನಿಮಾ ಕಂಪ್ಲೀಟ್ ಮಾಡೋಳು. ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಈವನ್ ಕೆಲವು ಸಮಯದೊಳಗೆ ಆ ಎಮ್ಮನ ಜೊತೆಗೆ ಆ್ಯಕ್ಟ್ ಮಾಡಬೇಕು ಅಂದರೆ ಹೀರೋಗಳಿಗೂ ತೊಂದರೆ ಕೊಡೋರು, ಕಾಪಿಟ್ ಮಾಡೋದು ಕಾತಾರಿಲ್ಲ. ಅಷ್ಟು ಆ ಲೆವೆಲ್ಗೆ ಆ್ಯಕ್ಟ್ ಮಾಡೋರು ಅವರು. ಸರ್ ಸಿನಿಮಾ ಬಿಟ್ಟು ಸಿನಿಮಾ ಇಲ್ದಿರೋ ಟೈಮಲ್ಲೆಲ್ಲ ಹೇಗಿರ್ತಿತ್ತು ಅವರು? ಅಂದರೆ ಫ್ಯಾಮಿಲಿ ಜೊತೆಲೆಲ್ಲ ಟೈಮ್ ನೀವು ಬಿಡ ಸಂಬಂಧಿಕರು ನೀವು ಅವ್ರನ್ನ ತುಂಬ ಹತ್ರದಲ್ಲಿ ನೋಡಿರ್ತೀವಿ. ಸೆಕೆಂಡ್ ಹೌಸ್ ನಮ್ಮಲ್ಲಿ ಸಂಬಂಧಿಕರು ಅದು ಇದು ಅಂತ ನಾವು ಯೋಚನೆ ಮಾಡ್ತಾ ಇರಲಿಲ್ಲ. ಅಷ್ಟು ಫ್ರೀಯಾಗಿರೋರು ಅವರು. ಅವ್ರಿಗೆ ಇದು ಸಿನಿಮಾ ಇರೋವರೆಗೂ ರೆಸ್ಟ್ರಿಕ್ಷನ್ ಇತ್ತು. ಆ ಸಿನಿಮಾಯಿಂದ ಬರ್ತಾ ಇದ್ದಂಗೆ ಫ್ರೀಯಾಗಿ ಆಡೋರು. ಎಲ್ಲರ ತಾವು ಕಾಮನ್ನಾಗಿ ಮೂವ್ ಮಾಡೋರು. ದೊಡ್ಡ ನಟಿ ಅನ್ನೋ ರೀತಿ ಒಂದು ಇದು ತೋರಿಸ್ಕೊತಾ ಇರಲಿಲ್ಲ. ಕೆಲವರು ಆ ರೀತಿ ತಿಳ್ಕೊಂಡು ದೂರ ದೂರ ಇರೋರು. ಬಟ್ ಈ ಅಮ್ಮ ಅಷ್ಟೇ ಕ್ಲೋಸಾಗಿ ಮೂವ್ ಮಾಡೋರು. ಅಷ್ಟು ಮಾತ್ರ ನಾನು ಹೇಳ್ಬೋದು. ಏನಾದರೂ ಅಂದರೆ ಅನುಭವಗಳು ಅಂದರೆ MGR ಜೊತೆಲಿ ಆ್ಯಕ್ಟ್ ಮಾಡಿದ್ದು, ಶಿವಾಜಿ ಗಣೇಶನ್ ಅವ್ರ ಜೊತೆಲಿ ಆ್ಯಕ್ಟ್ ಮಾಡಿದಂಥ ಸಂದರ್ಭ ಅಥವಾ ಅಣ್ಣವ್ರ ಬಗ್ಗೆ ಮಾತಾಡೋ ಈ ಥರ ಏನಾದರೂ ನಿಮ್ಮ ಹತ್ರ ಹೇಳಿದಾರ? ಅಂದರೆ ಆ ನಟರ ಬಗ್ಗೆ ಎಲ್ಲ ಅವರ ಸಿನಿಮಾಗಳು ಅಥವಾ ಅವ್ರ ನಟನೆ ಬಗ್ಗೆ ಏನಾದರೂ ನಿಮ್ಮ ಹತ್ರ ಅವ್ರು ಹೇಳಿರೋದು ಉಂಟಾ? ಏನಾದರೂ ನೆನಪಿದೆ ನಿಮಗೆ? ನಾವೆಲ್ಲ ಕಣ್ಣೊಳಗೆ ನೋಡಿದ್ದೀವಲ್ಲ, ಅವ್ರು ಆ್ಯಕ್ಟ್ ಮಾಡುವಾಗೆಲ್ಲ ಹೋಗಿದ್ದೀವಲ್ಲ. ಅದು ಚೆನ್ನೈಗೆ ಹೋಗಿದ್ದೀವಿ, ಇಲ್ಲೆಲ್ಲ ನೋಡಿದ್ದೀವಿ, ಎಲ್ಲ ನೋಡಿದ್ದೀವಿ. ಫಸ್ಟು ಕಾಲ್ ಶೀಟು ಬಿ ಸರೋದೇವಿ ತಗೊಳ್ಳಿ, ಅವರು ಡೇಟ್ಗೆ ಇವರು ಅಡ್ಜಸ್ಟ್ ಮಾಡಿ ಡೇಟ್ ಕೊಡೋರು. ಹೀರೋ ಡೇಟ್ಗೆ ಅಡ್ಜಸ್ಟ್ ಮಾಡಿ ಇದು ಹೀರೋ ಡೇಟ್ ಕೊಡ್ತಾ ಇರಲಿಲ್ಲ. ಅರ್ಥ ಆಯ್ತಲ್ಲ, ಅಷ್ಟು ಬ್ಯುಸಿ ಇರೋರು ಅಮ್ಮ. ಆದರೆ ಇವರು ಎಲ್ಲ ಜೊತೆಗೂ ಕೋಆಪ್ರೇಟ್ ಮಾಡಿ ಪಿಕ್ಚರ್ ಮುಗಿಸು ಬರ್ತಾರವರು. ಅಂದರೆ ಈಗ ನೀವು ಶೂಟಿಂಗ್ ಸೆಟ್ಟಲ್ಲೆಲ್ಲ ನೋಡಿದ್ದೀರಾ ಅವ್ರನ್ನ. ಈಗ ಒಂದು ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ ಅವ್ರ ಪ್ರಿಪ್ರೇಷನ್ ಅಂತಂದರೆ ಏನಾರು ರೆಡಿ ಆಗ್ತಾ ಇದ್ರೆ ಮೊದಲೇನಾದ್ರು ಡೈಲಾಗ್ಸು ಪ್ರಾಕ್ಟೀಸ್ ಈ ಥರ ಎಲ್ಲ? ಒಂದು ಸತಿ ಆ ಸ್ಕ್ರಿಪ್ಟ್ ನೋಡ್ಬಿಟ್ರೆ ಒಂದು ಸತಿ ಇದು ಮಾಡಿಕೊಡೋರು, ರಿಹರ್ಸಲ್ಲು ಮುಗೀತು. ಬೇರೆಯವ್ರ ಥರ ಒಂದು ಹೇಳ್ಕೊಟ್ಟು ಪುನಃ ಇದು ಮಾಡಿ ರಿಪೀಟ್ ಮಾಡ್ತಾ ಇರೋದಿಲ್ಲ. ಒಂದು ಸತಿ ಇದಾಯಿತು ಅಂದರೆ ಯಾವ ರೀತಿ ಆ್ಯಕ್ಟ್ ಮಾಡಬೇಕು, ಆ ಡೈಲಾಗು ಇನ್ನೊಂದು ಮತ್ತೊಂದು ಅದು ಆಟೋಮೆಟಿಕ್ಕಾಗಿ ಬಂದ್ಬಿಡೋದು. ಆ ಎಮ್ಮನ ಮುಖ ಭಾವ ಆಗಲಿ, ಆ ಡೈಲಾಗ್ ಡೆಲಿವರಿ ಆಗಲಿ, ಆ ರೀತಿ ಆ್ಯಕ್ಟ್ ಮಾಡೋರು. ಅದು ಬೇರೆಯವ್ರ ಕೈಯಲ್ಲಿ ಆಗ್ತಾ ಇರಲಿಲ್ಲ. ಸರ್ ಅವರು ಯಾವ ಥರ ಪಾತ್ರಗಳನ್ನ ತುಂಬ ಇಷ್ಟಪಡ್ತಾ ಇದ್ರು? ಈ ಥರ ಪಾತ್ರಗಳು ನನಗೆ ಮಾಡಬೇಕು ಇನ್ನು ಅಂತ ಯಾವ ಥರದ್ದು ಇಷ್ಟಪಡ್ತಿದ್ರು ಜಾಸ್ತಿ? ಅವ್ರು ಇಂಥದ್ದೇ ಬೇಕು ಅಂತಲ್ಲ, ಯಾವ್ದು ಕೊಟ್ಟರೆ ಮಾಡೋರು ಅವರು. ಅವರು ಎಲ್ಲ ಥರ ಪಾತ್ರನೂ ಮಾಡವ್ರೆ. ಲವ್ ಇದು ಮಾಡವ್ರೆ, ಫ್ಯಾಮಿಲಿ ಇದು ಮಾಡವ್ರೆ, ಎಲ್ಲ ಥರ ಪಾತ್ರನೂ ಮಾಡವ್ರೆ. ಇಂಥದ್ದೇ ಕೊಡಬೇಕು ಅಂತ ಏನೇನಿಲ್ಲ, ಎಲ್ಲರಿಗೂ ಸಹಿ ಹಚ್ಕೊಂಡವ್ರೆ. ನೀವು ನೋಡಿ ಯಾವ್ದಾದ್ರು ಎಲ್ಲಾದ್ರೂ ಒಂದು ಇಷ್ಟಾದ್ರೂ ಲೂಪಲ್ಲಿ ಇದೆಯಾ ಅಂತ ಅವ್ರು ಆ್ಯಕ್ಟ್ ಮಾಡಿರೋದು ಇಲ್ಲ. ಸರ್ ಅವ್ರನ್ನ ಕನ್ನಡದ ನಟಿ, ನಮ್ಮ ನೆಲದ ನಟಿ ಅವರು. ತಮಿಳಲ್ಲೂ ಕೂಡ ಅವರು ಅಷ್ಟೇ ಒಪ್ಕೊಂಡ್ಬಿಟ್ಟಿದ್ರು ಅಲ್ಲಿನ ಜನ. ಅಷ್ಟೇ ಇಲ್ಲ, ಇನ್ನೂ ಜಾಸ್ತಿ ಒಪ್ಕೊಂಡ್ಬಿಟ್ಟವ್ರೆ. ತಮಿಳಾಗಲಿ ತೆಲುಗು ಆಗಲಿ ಅವರು ನಮಗಿಂತ ಜಾಸ್ತಿ ಅವರೇ ಒಪ್ಕೊಂಡ್ಬಿಟ್ಟಿರೋದು. ಅಂದರೆ ಆ ಪರ್ಸ್ನಾಲಿಟಿ ಅಲ್ಲಿ ಯಾರೂ ಇಲ್ಲ ಆಗಿನ ಕಾಲದಲ್ಲಿ. ಈ ಅಮ್ಮನೇ ನಂಬರ್ 1. ಎಲ್ಲ ಹೀರೋಗಳ ಜೊತೆಗೂ ಆ್ಯಕ್ಟ್ ಮಾಡವ್ರೆ. ಸರ್ ಈಗ ಅಣ್ಣವ್ರ ಜೊತೆಲಿ ಸಾಕಷ್ಟು ಹೆಚ್ಚು ಸಿನಿಮಾಗಳು ಮಾಡಿದ್ದಾರೆ. ಆಮೇಲೆ ಪುನೀತ್ ರಾಜ್ಕುಮಾರ್ ಅವ್ರಿಗೂ ಸರೋಜಾದೇವಿ ಅಂದ್ರೆ ತುಂಬಾ ಇಷ್ಟ. ಸರೋಜಾದೇವಿ ಅವ್ರಿಗೂ ಪುನೀತ್ ರಾಜ್ಕುಮಾರ್ ಅವ್ರ ಅಂದ್ರೆ ತುಂಬಾ ಇಷ್ಟ. ಈ ಅಣ್ಣವ್ರ ಫ್ಯಾಮಿಲಿ ಜೊತೆಲಿ ಹೇಗಿದೆ ಸರ್ ಸರೋಜಾದೇವಿ? ಆಗಲೇ ಹೇಳಿದ್ರಲ್ಲ, ಎಲ್ಲರ ತಾವು ಭಾಳ ಅನ್ಯೋನ್ಯವಾಗಿ ನಡ್ಕೊಂಡು ಅಂತ.
ವ್ಯಕ್ತಿತ್ವ ಅವ್ರದ್ದು. ಅದು ಎರಡನೇ ವಿಷಯನೇ ಅಲ್ಲ ಅದು. ಸರ್ ನೀವು ಕೊನೆ ಬಾರಿ ಅಂದ್ರೆ ಸರೋಜಾದೇವಿ ಅವ್ರನ್ನ ಯಾವಾಗ ನೋಡಿದ್ರಿ? ಈಗ ರೀಸೆಂಟಾಗಿ ಲಾಸ್ಟ್ ಯಾವಾಗ ಮಾತಾಡ್ಸಿದ್ರಿ? ಅವಾಗ ಭೇಟಿ ಮಾಡೇವಿ. ಇಂಥ ದಿವಸ ಹತ್ತು ದಿವಸ ಅಂತ ಹೇಳೋದು ನೋಡ್ಬೇಕಂದ್ರೆ ಹೋಗೇವಿ. ಏನೋ ಇದ್ರೆ ಅವರೇ ಫೋನ್ ಮಾಡೋರು, ಅಷ್ಟು ಮಾತ್ರ ಇರ್ಬಾರ್ದು. ಅಂದ್ರೆ ಏನಾದ್ರು ಅವರು ಆಸೆಗಳು ಅಂತ ಏನಾದ್ರು ಹೇಳ್ಕೊಂಡಿರೋದು ಉಂಟಾ ಸರ್? ಏನಾದ್ರು ಇನ್ನು ಈ ತರ ನೆಕ್ಸ್ಟ್ ಏನಾದ್ರು ಸಿನಿಮಾ ಬಗ್ಗೆನೋ ಅಥವಾ ಜೀವನದ ಬಗ್ಗೆನೋ ಏನಾದ್ರು ಇನ್ನೂ ಅವ್ರಿಗೆ ಈ ತರ ಒಂದು ಆಸೆ ಇತ್ತು ಆ ಥರ ಏನಾದ್ರು? ಇಲ್ಲ. ಈಗ ಅವರೆಲ್ಲ ಮುಗಿಸ್ಕೊಂಬಿಟ್ಟವ್ರೆ. ಅವ್ರ ಆಸೆ ಏನೇನಿತ್ತು ಎಲ್ಲ ಮಾಡಿ ಪೂರೈಸ್ಕೊಂಡ್ಬಿಟ್ಟಿದ್ರು. ಹೊಸ್ದಾಗಿ ಏನಿತ್ತು ಹೇಳಿ ಅಲ್ಲೋರ. ಸರ್ ಸರೋಜಾದೇವಿ ಅಂತಂದ್ರೆ ಎಲ್ಲರೂ ಕೂಡ ಅಂದ್ರೆ ಈಗಿನ ನಟಿಯರು, ಈಗಿನ ಕಲಾವಿದರು, ಎಲ್ಲಾ ಭಾಷೆಯವರು ಕೂಡ ಇಷ್ಟಪಡೋಂಥ, ಅಂದ್ರೆ ಅವ್ರ ವ್ಯಕ್ತಿತ್ವನ ಅಷ್ಟು ಇಷ್ಟಪಡ್ತಾ ಇದ್ರು ಅಂತ. ಅವ್ರ ಕ್ಯಾರೆಕ್ಟರ್, ಅವರು ಜನಗಳ ಜೊತೆ ಪರ್ಸ್ನಾಲಿಟಿ, ಆ ಪರ್ಸ್ನಾಲಿಟಿ ಹಳ್ಳಿ ಇದು ಬೇಕು ಅಂದರೆ ಹಳ್ಳಿದು ಆ್ಯಕ್ಟ್ ಮಾಡೋರು, ಆಧುನಿಕ ಇದು ಬೇಕು ಅಂದರೆ ಅದು ಆ್ಯಕ್ಟ್ ಮಾಡೋರು. ಆ ರೀತಿ ಬೇರೆಯವ್ರ ಕೈಯಲ್ಲಿ ಆಗ್ತಾ ಇರಲಿಲ್ಲ. ಯಾವುದಾದ್ರು ಒಂದು ಟೈಪ್ ಮಾಡ್ತಾರೆ, ಎಲ್ಲ ಟೈಪ್ಗೂ ಅಂದರೆ ಸರೋಜಾದೇವಿ ಒಬ್ಬಳೇ ಮಾಡಿದ್ದು. ಆದ್ದರಿಂದ ಅಷ್ಟು ಪ್ರಸಿದ್ಧಿಗೆ ಬಂದಿದ್ದು. ಸರ್ ಸಿನಿಮಾ ಬಿಟ್ಟು ಬೇರೆ ಏನು ಆಸಕ್ತಿ ಇತ್ತು ಅವ್ರಿಗೆ? ಅಂದ್ರೆ ಬೇರೆ ಏನಾದ್ರು ಕ್ಷೇತ್ರದಲ್ಲಿ ಸ್ಪೋರ್ಟ್ಸು ಅಥವಾ ಬೇರೆ ಏನಾದ್ರು ಆಸಕ್ತಿ ಸಿನಿಮಾ ಬಿಟ್ರೆ? ಏನೇ ಅವಾಗ ಟೈಮ್ಗೆ ಏನು ಬೇಕೋ ಅದು ಯೂಸ್ ಮಾಡ್ಕೊಡೋರು ಅಷ್ಟೇ. ಹಿಂಗೆ ಅಂತ ಹೋಗ್ತಾ ಇರಲಿಲ್ಲ. ಯಾರು ಹೋದ್ರೆ ಅವ್ರಿಗೆ ಸಹಾಯ ಮಾಡೋದು ಅದೆಲ್ಲ ಮಾಡೋರು. ಬೇರೆಯವ್ರಿಗೆ ಜನಗಳಿಗೆ ಇವ್ರು ಯಾಕೆ ಬಂದರು ಅಂತ ಹೇಳ್ತಾ ಇರಲಿಲ್ಲ. ಅವರೇ ಪ್ರೀತಿ ವಿಶ್ವಾಸದಿಂದ ಮಾತಾಡೋರು, ಅದೆಲ್ಲ ಮಾಡೋರು. ಏನಾದ್ರು ಹೆಲ್ಪ್ ಮಾಡ್ಬೇಕಾದ್ರೆ ಮಾಡೋರು. ಸರಿ ಸರ್, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಎಸ್, ಇದು ಅಂತ ಹೇಳಿದ್ರೆ ಸರೋಜಾದೇವಿ ಅವ್ರನ್ನ ತುಂಬಾ ಹತ್ತಿರದಿಂದ ನೋಡಿರುವಂಥವ್ರು, ಅವರ ಅಭಿನಯವನ್ನ ಹತ್ತಿರದಿಂದ ನೋಡಿರುವಂಥವ್ರು, ಸಾಕಷ್ಟು ವರ್ಷಗಳ ಕಾಲ ಅವ್ರ ಜೊತೆ ಒಡನಾಟ ಹೊಂದಿದಂತಹ ಗಂಗರಾಜು ಅವರ ಒಂದು ಅವ್ರನ್ನ ಹತ್ತಿರದಿಂದ ನೋಡಿರುವಂಥ ಒಂದು ಏನೋ ಅನುಭವಗಳನ್ನ ಈಗ ನಮ್ಮ ಮುಂದೆ ಹಂಚ್ಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಸೂರಜ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ಪ್ರಸಿದ್ಧ ಸಿಗಂದೂರಿನ